ಹಾಯ್, ವೆಲ್ಕಮ್ ಟು ಪರ್ಫೆಕ್ಟ್ಲಿ ಡೆಲಿಷಿಯಸ್. ಇವತ್ತು ನಾವು ಮಾಡ್ತಿರೋ ಅಡುಗೆ ವೆಜ್ ಪಲಾವ್. ಇದಕ್ಕೆ ಬೇಕಾಗಿರೋ ಸಾಮಗ್ರಿಗಳು, ಇದನ್ನು ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಸ್ಟವ್ ಆನ್ ಮಾಡಿ ಪಲಾವ್ಗೆ ಒಂದು ಪಾತ್ರೆ ಇಟ್ಕೊಳ್ಳೋಣ. ಇದರಲ್ಲಿ 4 ಟೇಬಲ್ ಸ್ಪೂನ್ ಎಣ್ಣೆ ಮತ್ತು 1 ಟೇಬಲ್ ಸ್ಪೂನ್ ತುಪ್ಪನೂ ಆ್ಯಡ್ ಮಾಡ್ತಾಯಿದ್ದೀನಿ. ಇದರಲ್ಲಿ 2 ಪೀಸ್ ಚಕ್ಕೆ, 4 ಲವಂಗ, 4 ಏಲಕ್ಕಿ, 2 ಕಪ್ ಏಲಕ್ಕಿ, 2 ಮರಾಠಿ ಮೊಗ್ಗು, 1 ಪೀಸ್ ಸ್ಟಾರ್ ಅನಿಸು, 2 ಪಲಾವ್ ಎಲೆ, 1 ಪೀಸು ಕಲ್ಪಾಸಿ, ಕೊನೆಗೆ ಅರ್ಧ ಚಮಚ ಸೋಂಪು ಆ್ಯಡ್ ಮಾಡಿ ಫ್ರೈ ಮಾಡ್ಕೋಬೇಕು. ಇದರಲ್ಲಿ ಸಣ್ಣಕ್ಕೆ ಕಟ್ ಮಾಡ್ಕೊಂಡಿರೋ 2 ಈರುಳ್ಳಿನ ಹಾಕಿ ಫ್ರೈ ಮಾಡ್ಕೋಬೇಕು. ಇದು ಚೆನ್ನಾಗಿ ಗೋಲ್ಡನ್ ಫ್ರೈ ಆಗಬೇಕು. ಒಂದು ಮುಚ್ಚಳ ಇಟ್ಟು ಒಂದು 3 ರಿಂದ 4 ನಿಮಿಷ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ನೋಡಿ, ಇಲ್ಲಿ ಚೆನ್ನಾಗಿ ಫ್ರೈ ಆಗಿದೆ. ಇದೊಂದು ಸತಿ ಮಿಕ್ಸ್ ಮಾಡಿ ಇನ್ನೊಂದು ನಿಮಿಷ ಇದನ್ನು ಫ್ರೈ ಆಗೋಕ್ಕೆ ಬಿಡೋಣ. ಈಗ ಇದರಲ್ಲಿ 2 ಟೇಬಲ್ ಸ್ಪೂನ್ ಅಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿ ಹಸಿ ವಾಸನೆ ಹೋಗೋವರೆಗೂ ಇದನ್ನು ಮಿಕ್ಸ್ ಮಾಡ್ಕೋಬೇಕು. ಇದರಲ್ಲಿ 2 ಹಸಿಮೆಣಸಿನ್ಕಾಯಿ ಮತ್ತು 2 ಟೊಮೊಟೊನು ಕಟ್ ಮಾಡಿ ಸೇರಿಸ್ತಾ ಇದ್ದೀನಿ. ಇದೂ ಚೆನ್ನಾಗಿ ಫ್ರೈ ಆಗಬೇಕು. ಒಂದು ಮುಚ್ಚಳ ಇಟ್ಟು ಒಂದು 2 ನಿಮಿಷ ಇದನ್ನು ಬೇಯಲಿಕ್ಕೆ ಬಿಡೋಣ. ನೋಡಿ, ಇಲ್ಲಿ ಚೆನ್ನಾಗಿ ಬೆಂದಿದೆ ನಾವು ಹಾಕಿರೋ ಟೊಮೊಟೊ ಎಲ್ಲ. ಇದರಲ್ಲಿ ಕಟ್ ಮಾಡ್ಕೊಂಡಿರೋ ತರಕಾರಿನ ಆ್ಯಡ್ ಮಾಡ್ಕೊಳ್ಳೋಣ. ಇವಾಗ ನಾನಿಲ್ಲಿ ಕ್ಯಾರೆಟ್, ಬೀನ್ಸ್ ಮತ್ತು ಸ್ವೀಟ್ ಕಾರ್ನ್ ಆ್ಯಡ್ ಮಾಡ್ತಾಯಿದ್ದೀನಿ. ನಿಮಗೆ ಸ್ವೀಟ್ ಕಾರ್ನ್ ಇಷ್ಟ ಇಲ್ಲ ಅಂದರೆ ಹಸಿ ಬಟಾಣಿನೂ ಇಲ್ಲಿ ಆ್ಯಡ್ ಮಾಡ್ಕೋಬೋದು. ಇದನ್ನು ಮುಚ್ಚಳ ಇಟ್ಟು ಒಂದು 2 ನಿಮಿಷ ಫ್ರೈ ಮಾಡ್ಕೊಳ್ಳೋಣ. ಇದನ್ನು ಒಂದು ಸತಿ ಮಿಕ್ಸ್ ಮಾಡಿ ಅರ್ಧ ಕಪ್ಪಷ್ಟು ಪುದೀನ ಮತ್ತು ಅರ್ಧ ಕಪ್ಪು ಕೊತ್ತಂಬರಿ ಸೊಪ್ಪನ್ನು ಹಾಕಿ ಇದನ್ನು ಒಂದು ಸತಿ ಮಿಕ್ಸ್ ಮಾಡ್ಕೋಬೇಕು. ಒಂದು ಮುಚ್ಚಳ ಇಟ್ಟು 1 ನಿಮಿಷ ಇದನ್ನು ಫ್ರೈ ಮಾಡಿಕೊಂಡ್ರೆ ಸಾಕು. ನಾನು ಇಲ್ಲಿ ಫ್ರೈ ಮಾಡ್ತಿರೋ ಪ್ರಾಸೆಸ್ ಎಲ್ಲನೂ ಸಿಮ್ಮಲ್ಲೇ ಇಟ್ಟು ಮಾಡ್ತಾಯಿದ್ದೀನಿ, ಇಲ್ಲಾಂದರೆ ಸೀದೋಗುತ್ತೆ. ಈಗ ಪಲಾವ್ಗೆ ಬೇಕಾಗಿರೋ ಉಪ್ಪು, ಅರ್ಧ ಚಮಚ ಅರಿಶಿಣದ ಪುಡಿ, 1 ಸ್ಪೂನ್ ಖಾರದ ಪುಡಿನೂ ಆ್ಯಡ್ ಮಾಡ್ತಾಯಿದ್ದೀನಿ. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಮುಚ್ಚಳ ಇಟ್ಟು ಒಂದು ಅಥವಾ 2 ನಿಮಿಷ ಇದನ್ನು ಫ್ರೈ ಮಾಡ್ಕೋಬೇಕು. ಆಗಲೇ ನಾವು ಹಾಕಿರೋ ಖಾರದ ಪುಡಿ ಎಲ್ಲ ಹಸಿ ವಾಸನೆ ಹೋಗಿ ಚೆನ್ನಾಗಿ ಒಳ್ಳೆ ರುಚಿ ಬರುತ್ತೆ. ಈಗ ಪಲಾವ್ಗೆ ಬೇಕಾಗಿರೋ ನೀರು ಆ್ಯಡ್ ಮಾಡ್ತಾಯಿದ್ದೀನಿ. ಇಲ್ಲಿ ಅರ್ಧ ಕಪ್ಪು ಸೋಯಾ. ಇದನ್ನು ಒಂದು ಸತಿ ಮಿಕ್ಸ್ ಮಾಡಿ ಮುಚ್ಚಳ ಇಟ್ಟು ಚೆನ್ನಾಗಿ ನಾವು ಹಾಕಿರೋ ನೀರು ಕುದಿಬೇಕು. ನೋಡಿ, ಚೆನ್ನಾಗಿ ಕುದೀತೈತೆ. ನಾವು ಹಾಕಿರೋ ತರಕಾರಿನೂ ಬೆಂದಿದೆ. ಇದರಲ್ಲಿ ನೆನೆಸಿಟ್ಟಿರೋ 2 ಕಪ್ ಅಕ್ಕಿನ ಇಲ್ಲಿ ಸೇರಿಸ್ತಾ ಇದ್ದೀನಿ. ನಾನಿಲ್ಲಿ 2 ಕಪ್ ಅಕ್ಕಿಗೆ 4 ಕಪ್ಪು ನೀರು ಹಾಕಿದ್ದೀನಿ. ನೀವು ಎಷ್ಟು ಅಕ್ಕಿ ತೊಗೊತೀರೋ ಅದಕ್ಕೆ ತಕ್ಕಂಗೆ ನೀರೂ ಸೇರಿಸ್ಕೋಬೇಕು. ಇದನ್ನು ಒಂದು ಮುಚ್ಚಳ ಇಟ್ಟು ಚೆನ್ನಾಗಿ ಬೇಯಿಸ್ಕೋಬೇಕು. ನಾವು ಹಾಕಿರೋ ನೀರು ಅಕ್ಕಿ ಎಲ್ಲ ಒಟ್ಟಿಗೆ ಬಂದಿದೆ ಇಲ್ಲಿ. ಇದನ್ನೀಗ 10 ನಿಮಿಷ ದಮ್ಮಲ್ಲಿ ಇಟ್ಕೋಬೇಕು. ಅದಕ್ಕೆ ನಾನಿಲ್ಲಿ ಯೂಸ್ ಮಾಡಿದಿರೋ ಹಳೆ ಹೆಂಚನ್ನು ಒಂದು ಬಿಸಿ ಮಾಡ್ತಾಯಿದ್ದೀನಿ. ಅದ್ರ ಮೇಲೆ ಪಲಾವ್ ಪಾತ್ರೆನೂ ಇಟ್ಟು 10 ನಿಮಿಷ ದಮ್ಮಲ್ಲಿಟ್ಟರೆ ನಮ್ಮ ರುಚಿಯಾದ ವೆಜ್ ಪಲಾವ್ ರೆಡಿ ಆಗುತ್ತೆ. ನೋಡಿ, ಎಷ್ಟು ಕಲರ್ಫುಲ್ಲಾಗಿ ಸೂಪರಾಗಿ ಬೆಂದು ಬಂದಿದೆ. ನೀವೂ ಒಂದು ಸತಿ ನಿಮ್ಮ ಮನೇಲಿ ಟ್ರೈ ಮಾಡಿ ಹೇಗೆ ಬಂದಿದೆ ಅಂತ ನನಗೆ ಕಮೆಂಟಲ್ಲಿ ತಿಳಿಸಿ.